ನೀವೇ ಯೋಚನೆ ಮಾಡಿ ಆಯ್ಕೆ ಮಾಡಿ ಬೇಟೆ ಆಗ್ತಿರೋ ಅಥವಾ ಬೇಟೆಗಾರ ಆಗ್ತಿರೋ. ಈ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮ ಮನಸ್ಸಿನಿಂದ ಒಂದು ಮಾತು ಕೊಡಬೇಕಾಗುತ್ತೆ. ನೀವು ಈ ವಿಡಿಯೋನ ಯಾವುದೇ ಸ್ಕಿಪ್ ಮಾಡದೆ ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಾ ಅಂತ. ತಯಾರಿದ್ದರೆ ಬನ್ನಿ, ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋಣ. ಜಗತ್ತು ಕೇವಲ ಎರಡೂ ಥರದ ಜನರನ್ನು ಗುರುತಿಸುತ್ತೆ, ಬೇಟೆಗಾರ ಮತ್ತು ಬೇಟೆನ. ನೀವೇನಾದರೂ ಬೇಟೆ ಆದರೆ ಜಗತ್ತು ನಿಮ್ಮನ್ನು ತುಳಿದಾಕುತ್ತೆ. ಆದರೆ ನೀವೇನಾದರೂ ಬೇಟೆಗಾರ ಆಗಿದ್ದರೆ ಜಗತ್ತು ನಿಮ್ಮಿಂದ ಎದುರೋದು ಶುರು ಮಾಡುತ್ತೆ. ನೀವು ಆಯ್ಕೆ ಮಾಡೋದೇ ಆದರೆ ಬೇಟೆಗಾರ ಆಗಿ. ಒಂದು ವೇಳೆ ಬೇಟೆ ಅಂತ ಆದರೆ ಮಾತ್ರ ಜನ ನಿಮ್ಮನ್ನು ತುಳಿತಾರೆ ಮತ್ತು ನಿಮ್ಮನ್ನು ನೋಡೋ ರೀತಿ ಕೂಡ ಬೇರೆ ಥರ ಇರುತ್ತೆ. ಲೈಕ್ ಯು ಆರ್ ನಾಟ್ ಸೋ ಇಂಪಾರ್ಟೆಂಟ್. ನೀವು ಯಾವತ್ತೂ ಅವರಿಗೆ ಇಂಪಾರ್ಟೆನ್ಸ್ ಅನಿಸೋದಿಲ್ಲ. ನೀವು ಯೋಚನೆ ಮಾಡೋ ರೀತಿಯಾಗಿರಬೇಕಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಕಡೆ ಯಾರೂ ಬೆರಳು ಮಾಡಿ ತೋರಿಸಬಾರ್ದು. ನೀವು ಯಾವಾಗಲೂ 9 to 5 ಜಾಬ್ ಮಾಡಿಕೊಂಡೇ ಇರಬೇಡಿ. ನಿಮ್ಮದೇ ಆದಂಥ ಚಿಕ್ಕ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸೆಕೆಂಡ್ ಇನ್ಕಮ್ ಇಟ್ಕೊಳ್ಳಿ. ಈ ದಿನ ನಮ್ಮ ಕ್ಯಾಂಪ್ ಆಯೋಜನೆ ತಿಂಡ್ಲು ಗ್ರಾಮದಲ್ಲಿ. ಇದು ಅದೇ ಊರು, ಆದರೆ ಪ್ಲೇಸ್ ಚೇಂಜ್ ಆಗಿದೆ. ಯಾಕಂದರೆ ಇಲ್ಲಿ ಜನ ತುಂಬ ಬರ್ತಾ ಇರ್ತಾರೆ, ಓಡಾಟ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ಪ್ಲೇಸ್ ಚೇಂಜ್ ಮಾಡಿದ್ದೀವಿ. ನೋಡೋಣ ಈ ದಿವಸ ಯಾವ ರೀತಿ ಎನ್ಕ್ವೈರೀಸ್ ಇರುತ್ತೆ ಅಂತ. ಗ್ರಾಮಸ್ಥರು ಬಂದು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಮಾರ್ನಿಂಗಿಂದ ಒಂದು 6-7 ಎನ್ಕ್ವೈರೀಸ್ ಆಗ್ತಾಯಿದೆ. ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಶಾಂಪಲ್ಸು ಒಂದು 3-4 ಜನಗಳಿಗೆ ಶಾಂಪಲ್ಸ್ ಕೊಟ್ಟಿದ್ದೀವಿ. ನೋಡೋಣ ಯಾವ ರೀತಿ ಇರುತ್ತೆ ಈ ದಿನದ ಸೇಲ್ಸ್ ಅಂತ. ನೋಡಿ ಬ್ರದರ್ಸ್, ನಾನು ನಿಮ್ಮ ಹತ್ರ ಯಾವುದೇ ರೀತಿ ಕತೆ ಹೊಡಿತಾ ಇಲ್ಲ. ಯಾಕಂದರೆ ನನ್ನ ಓನ್ ಬಿಸ್ನೆಸ್ಸು ಮತ್ತು ಓನ್ ಪ್ರಾಡಕ್ಟ್ಸು ಮಾರ್ಕೆಟಿಂಗ್ ಮಾಡೋದರಿಂದ ನನ್ನ ಎಕ್ಸ್ಪೀರಿಯೆನ್ಸು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಆದರೆ ಒಂದು ಮಾತು ಹೇಳಬಲ್ಲೆ, ನೀವು 9 to 5 ಕೆಲಸ ಮಾಡಿಕೊಂಡೇ ಇರಬೇಡಿ. ಯಾವುದಾದ್ರೂ ಸೆಕೆಂಡ್ ಇನ್ಕಮ್ ಬರೋ ರೀತಿ ಒಂದು ಚಿಕ್ಕ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಅದೇ ನಿಮಗೆ ಲೈಫ್ ಲಾಂಗ್ ಇರುತ್ತೆ. ಇವತ್ತಿನ ಸೇಲ್ಸು ಬಂದು ಡಲ್ಲಿದೆ. ಓನ್ಲಿ ಶಾಂಪಲ್ಸ್ ಮಾತ್ರ ಹೋಗಿದೆ. ನೆಕ್ಸ್ಟ್ ಕ್ಯಾಂಪಲ್ಲಿ ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಎನ್ಕ್ವೈರೀಸ್ ಮಾತ್ರ ಆಗಿದೆ, ಕೇಳ್ಕೊಂಡು ಹೋಗಿದ್ದಾರೆ. ಅವ್ರಿಗೂ ನಂಬಿಕೆ ಬರಬೇಕಾಗುತ್ತೆ. ಫೈನಲಿ ಒಂದು ಮಾತು ಹೇಳ್ತೀನಿ, ಎಲ್ಲರೂ ದುಡ್ಡುಗೋಸ್ಕರನೇ ಕಷ್ಟಪಡ್ತಾರೆ. ಮನಿ ಈಸ್ ಆಲ್. ನೀವೂ ಅಷ್ಟೇ ದುಡ್ಡುಗೋಸ್ಕರನೇ ಕಷ್ಟಪಡಿ. ದುಡ್ಡಿಲ್ಲ ಅಂದರೆ ಏನೂ ಆಗೋದಿಲ್ಲ. ನನ್ನ ವಿಡಿಯೋ ನಿಮಗೆ ಬೋರಿಂಗ್ ಅನ್ನಿಸ್ಬೋದು, ಯಾಕಂದರೆ ನನ್ನ ವಿಡಿಯೋದಲ್ಲಿ ಯಾವುದೇ ರೀತಿ ಎಂಟರ್ಟೈನ್ಮೆಂಟ್ ಇರೋದಿಲ್ಲ, ಓನ್ಲಿ ಬಿಸ್ನೆಸ್ ಪರ್ಪಸ್ಸು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.